ಒಂದು ಕಡೆ ನಮ್ಮ ದೇಶದಲ್ಲಿ ಫ್ಲೈಟ್ ಪ್ರೈಸಸ್ ತುಂಬಾ ಗಗನಕ್ಕೆ ಏರಿದೆ. ಮತ್ತೊಂದು ಕಡೆ ಇಂಡಿಗೋ ಬಿಟ್ಟರೆ ಎಲ್ಲ ಏರ್ಲೈನ್ಸ್ ಲಾಸ್ ನಲ್ಲಿ ನಡೀತಾ ಇದೆ. ಇವತ್ತಿನ ದಿವಸ ಭಾರತದಲ್ಲಿ ಏರ್ಲೈನ್ಸ್ ಬಿಸ್ನೆಸ್ ನಡೆಸೋದು ತುಂಬಾ ಕಷ್ಟವಾಗಿದೆ. ಎಷ್ಟೋ ಏರ್ಲೈನ್ಸ್ ಬಂದ್ರು, ಎಷ್ಟೋ ಏರ್ಲೈನ್ಸ್ ಹೋದ್ರು. ಆಶ್ಚರ್ಯ ಪಡೋ ವಿಷಯ ಏನಪ್ಪಾ ಅಂದ್ರೆ, ನಾನು ಬೆಂಗಳೂರಿನಿಂದ ಡೆಲ್ಲಿಗೆ ಒಂದು ಫ್ಲೈಟ್ ಬುಕ್ ಮಾಡ್ತೀನಿ. ಒಂದು ತಿಂಗಳ ಆದ್ಮೇಲಿನ ಡೇಟ್ ಇದೆ ಇದು. ಬೆಂಗಳೂರಿನಿಂದ ಡೆಲ್ಲಿ ಫ್ಲೈಟ್ ನನಗೆ 7,498 ರೂಪಾಯಿ ಅರೌಂಡ್ ಸಿಗುತ್ತೆ. ಆದ್ರೆ ಬರೀ 2,400 ರೂಪಾಯಿ ಜಾಸ್ತಿ ಹಣ ಕೊಟ್ರೆ ಅವಾಗ ನಾನು ದುಬೈಗೆ ಹೋಗ್ಬೋದು. ಈಗ ಬೆಂಗಳೂರಿನಿಂದ ಲಕ್ನೋಗೆ ಟಿಕೆಟ್ ತಗೊಂಡ್ರೆ ಲಕ್ನೋ ಒಂದು Tier 2 ಏರ್ಪೋರ್ಟ್ ಇದೆ. ಆದ್ರೂ ಕೂಡ ನನಗೆ 9,000 ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಮತ್ತೆ ಅಲ್ಲೇ ಕಾನ್ಪುರ್ಗೆ ಅಂತ ಟಿಕೆಟ್ ತಗೊಂಡ್ರೆ ಅದು ನನಗೆ 10,700 ರೂಪಾಯಿಗೆ ಬೀಳ್ತಾ ಇದೆ. ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಇವರ ರಿಪೋರ್ಟ್ ಪ್ರಕಾರ ಕಳೆದ 5 ವರ್ಷದಲ್ಲಿ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಫೇರ್ಸ್ 43% ಗಿಂತ ಜಾಸ್ತಿ ಆಗಿದೆ. ನೀವು ಫ್ಲೈಟ್ ನಿಂದ ರೆಗ್ಯುಲರ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೂ ಗೊತ್ತಾಗಿರ್ಬೇಕು. ಈ ಸಮಸ್ಯೆ ನೀವು ಕೂಡ ನೋಟಿಸ್ ಮಾಡಿರಬಹುದು. ಆಪ್ ಕ್ಯಾಂಡಿಡೇಟ್ ರಾಘವ್ ಚಡ್ಡಾದವರು ಕೂಡ ಈ ಸಮಸ್ಯೆ ರಾಜ್ಯಸಭೆಯಲ್ಲಿ ಹೈಲೈಟ್ ಮಾಡಿದ್ರು. ಮೊದಲು ಎಕ್ಸಾಂಪಲ್ ಅಂತ ಬೆಂಗಳೂರಿನಿಂದ ಮುಂಬೈಗೆ ಒಂದು ಟಿಕೆಟ್ ತಗೊಳ್ಳೋಣ. ಈ ಫ್ಲೈಟ್ ಪ್ರೈಸ್ ನನಗೆ 4,642 ರೂಪಾಯಿಗೆ ಸಿಗುತ್ತೆ ಅರೌಂಡ್. ಈಗ ಇಲ್ಲಿ ನೀವು ಬರೀ ನಿಮ್ಮ ಫ್ಲೈಟ್ಗೆ ಹಣ ಕೊಡ್ತಿದ್ರ ಅಂತ ನಿಮ್ಗೆ ಅನ್ಸಿದ್ರೆ, ಆದ್ರೆ ರಿಯಾಲಿಟಿನಲ್ಲಿ ಹೀಗೆ ಇರೋದಿಲ್ಲ. ಒಂದು ಸಾರಿ ನಿಮ್ಮ ಟಿಕೆಟ್ ಲಕ್ಷ್ಯಪೂರ್ವಕವಾಗಿ ಮತ್ತೊಮ್ಮೆ ನೋಡೋಣ. ಟಿಕೆಟ್ ಪ್ರೈಸ್ ಇದೆ 4,642 ರೂಪಾಯಿ. ಇದರಲ್ಲಿ ಬೇಸ್ ಏರ್ ಫೇರ್ ಇದೆ 3,478 ರೂಪಾಯಿ. ಈ ಅಮೌಂಟ್ ಸೀದಾ ಏರ್ಲೈನ್ಸ್ ಅಕೌಂಟ್ ನಲ್ಲೇ ಹೋಗುತ್ತೆ. ಅಂದ್ರೆ ನಿಮ್ಮ ಟಿಕೆಟ್ ಪ್ರೈಸ್ ನಲ್ಲಿ ಬರೀ 75% ಏರ್ಲೈನ್ಸ್ಗೆ ಹೋಗುತ್ತೆ. ಇದು ಆದ್ಮೇಲೆ ಬೇಸ್ ಏರ್ ಫೇರ್ ಮೇಲೆ 5% GST ಕೂಡ ಚಾರ್ಜ್ ಆಗುತ್ತೆ. ಅಂದ್ರೆ ಇದು 179 ರೂಪೀಸ್. ಈಗ ಇದು ಆದ್ಮೇಲೆ ಬರುತ್ತೆ ಕ್ಯೂಬ್ ಚಾರ್ಜ್, ಅದು ಇರುತ್ತೆ 50 ರೂಪಾಯಿ. ಇದರ ಹೆಸರು ಫನಿ ಇದೆ, ಆದ್ರೆ ಫುಲ್ ಫಾರ್ಮ್ ಇದೆ ಕಾಮನ್ ಯೂಸರ್ ಟರ್ಮಿನಲ್ ಫೀ. ಏರ್ಪೋರ್ಟ್ ನಲ್ಲಿ ನೀವು ನೋಡಿರ್ತೀರಾ ಮೆಟಲ್ ಡಿಟೆಕ್ಟರ್, ಎಸ್ಕಲೇಟರ್ಸ್, ಅದು ಯೂಸ್ ಮಾಡೋಕೆ ಅಂತ ಇದು ಕ್ಯೂಬ್ ಚಾರ್ಜ್ ಇರುತ್ತೆ. ಅದು ಆದ್ಮೇಲೆ ಬರುತ್ತೆ ರೀಜನಲ್ ಕನೆಕ್ಟಿವಿಟಿ ಚಾರ್ಜ್, ಇದಕ್ಕೆ CC ಕೂಡ ಅಂತಾರೆ. ಇದು ಕೂಡ 50 ರೂಪಾಯಿ ಚಾರ್ಜ್ ಆಗುತ್ತೆ. ಬಟ್ ಇದರ ಹಿಂದಿನ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಇದು ಚಾರ್ಜ್ ಯಾಕೆ ಮಾಡ್ತಾರೆ ಇದು ಕೂಡ ಇಂಟ್ರೆಸ್ಟಿಂಗ್ ಇದೆ. 15 ಜೂನ್ 2016ರಲ್ಲಿ ನರೇಂದ್ರ ಮೋದಿ ಅವರು ಉಡಾನ್ ಅಂತ ಒಂದು ಸ್ಕೀಮ್ ಲಾಂಚ್ ಮಾಡ್ತಾರೆ. ಅಂದ್ರೆ ಉಡೇ ದೇಶ್ ಕಾ ಆಮ್ ನಾಗರಿಕ್. ಈ ಸ್ಕೀಮ್ ಉದ್ದೇಶ ತುಂಬಾ ಸರಳವಾಗಿತ್ತು. ಚಿಕ್ಕ ಚಿಕ್ಕ ಊರಲ್ಲಿ ಗವರ್ಮೆಂಟ್ ಏರ್ಪೋರ್ಟ್ ಮಾಡಿ ಸಬ್ಸಿಡೈಸ್ ಟಿಕೆಟ್ ಪ್ರೈಸಸ್ ಇಡಬೇಕು ಅಂತ ಪ್ಲಾನ್ ಇತ್ತು. ಇದರಿಂದ ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ವಿಮಾನ ಪ್ರಯಾಣ ಮಾಡಬೇಕು ಅಂತ ಇವರ ಪ್ಲಾನ್ ಇತ್ತು. ಈಗ ಹೊಸ ಏರ್ಪೋರ್ಟ್ ಮಾಡಬೇಕು, ಸಬ್ಸಿಡೈಸ್ ಟಿಕೆಟ್ ಪ್ರೈಸ್ ಕೊಡಬೇಕು, ಇದಕ್ಕೆ ಅಂತ ತುಂಬಾ ಜಾಸ್ತಿ ಖರ್ಚಾಗುತ್ತೆ ಗೌರ್ಮೆಂಟ್ಗೆ. ಅದಕ್ಕೆ ಗೌರ್ಮೆಂಟ್ ದವರು ಏನಂತಾರೆ ಅಂದ್ರೆ, ದೇಶದಲ್ಲಿ ಎಷ್ಟು ಏರ್ಲೈನ್ಸ್ ಇದೆ ಅಲ್ಲ, ಇಂಡಿಗೋ, ಏರ್ ಇಂಡಿಯಾ, ಅಲಾಸ್ಕಾ, ವಿಸ್ತಾರ, ಇವ್ರ ಮೇಲೆ ನಾವು ಎಕ್ಸ್ಟ್ರಾ ಸೆಸ್ ಹಚ್ತೀವಿ ಅಂತ. ಈಗ ಈ ಎಲ್ಲಾ ಏರ್ಲೈನ್ಸ್ಗೆ ಎಕ್ಸ್ಟ್ರಾ ಸೆಸ್ ಕೊಡಬೇಕಾಗುತ್ತೆ. ಅವಾಗ ಇವರು ಈ ಎಕ್ಸ್ಟ್ರಾ ಟ್ಯಾಕ್ಸ್ ಪ್ಯಾಸೆಂಜರ್ ನಿಂದಾನೇ ವಸೂಲಿ ಮಾಡೋಕೆ ಶುರು ಮಾಡ್ತಾರೆ. ಈಗ ನಿಮ್ಗೆ ರೀಜನಲ್ ಕನೆಕ್ಟಿವಿಟಿ ಹೆಸರಿನಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗ್ತಾ ಇದೆ. ಇದು ಆದ್ಮೇಲೆ ಬರುತ್ತೆ ಏವಿಯೇಷನ್ ಸೆಕ್ಯೂರಿಟಿ ಫೀ. ಇದು ಚಾರ್ಜ್ ಆಗುತ್ತೆ ಅರೌಂಡ್ 236 ರೂಪಾಯಿ. ಇದು ಸೀದಾ ಹೋಗುತ್ತೆ CISF ಮತ್ತೆ ಸೆಕ್ಯೂರಿಟಿ ನಲ್ಲಿ ಇರ್ತಾರೆ ಅಲ್ವಾ ಏರ್ಪೋರ್ಟ್ ಮೇಲೆ, ಅವ್ರಿಗೆ ಹೋಗುತ್ತೆ. ಸೋಷಿಯಲ್ ಮೀಡಿಯಾ ಮೇಲೆ ತುಂಬಾ ಜನಗಳು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ, ಈ ಸೆಕ್ಯೂರಿಟಿಗೆ ಅಂತ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿದ್ರಿ ಅಲ್ವಾ, ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅದು ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದಾರೆ. ಸರ್ಕಾರದ ಉಡಾನ್ ಸ್ಕೀಮ್ ಇದೆ, ಅದರದ್ದು ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ GST ಯಾಕೆ ಅಂತ ತಗೋತಾ ಇದ್ದಾರೆ? ಐಡಿಯಲ್ ನಾವು ಟ್ಯಾಕ್ಸ್ ಅಂತ GST ಕೊಡ್ತಾನೆ ಇದೀವಿ, ಅದರಲ್ಲೇ ನಮ್ಗೆ ಏರ್ಪೋರ್ಟ್ ಮೇಲೆ ಸೆಕ್ಯೂರಿಟಿ ಸಿಗ್ಬೇಕು ಅಲ್ವಾ. GST ಚಾರ್ಜ್ ನಲ್ಲೇನೆ ನಮ್ಗೆ ಎಕ್ಸಲೇಟರ್ ಮತ್ತೆ ಮೆಟಲ್ ಡಿಟೆಕ್ಟರ್ ಸಿಗ್ಬೇಕು ಅಲ್ವಾ. ಈ ತರದ ಸರ್ವಿಸಸ್ಗೆ ಯಾಕೆ ಎಕ್ಸ್ಟ್ರಾ ಚಾರ್ಜಸ್? ಇದಕ್ಕೆ ಬೇರೆ ಅಂತ ಚಾರ್ಜಸ್ ಕೊಡಬೇಕು, ಇದಕ್ಕೆ ಯಾವ್ದು ಸೆನ್ಸ್ ಇಲ್ಲ. ಆಮೇಲೆ ಫಸ್ಟ್ ಕ್ಲಾಸ್ ನಲ್ಲಿ ಬರುತ್ತೆ ಯೂಸರ್ ಡೆವಲಪ್ಮೆಂಟ್ ಫೀ ಅಥವಾ UDF. ಈ ಫಸ್ಟ್ ಕ್ಲಾಸ್ ಟಿಕೆಟ್ ನೋಡಿದ್ರೆ 6,649 ರೂಪಾಯಿ ಆಗುತ್ತೆ. ಇದು ಹೋಗುತ್ತೆ ಏರ್ಪೋರ್ಟ್ ಆಪರೇಟರ್ ದವರ ಅಕೌಂಟ್ ನಲ್ಲಿ. ಸಿಂಪಲ್ ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಏರ್ಪೋರ್ಟ್ಗೆ ಹೋಗುತ್ತೆ. ನೋಡಿ, ಈ ಎಕ್ಸ್ಟ್ರಾ ಚಾರ್ಜಸ್ ನನಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತಾ ಇದೆ. ಈಗ ನೋಡಿ, ಯಾವುದೇ ಒಂದು ಪ್ಲೇನ್ ಏರ್ಪೋರ್ಟ್ ಮೇಲೆ ಲ್ಯಾಂಡ್ ಆಗುತ್ತೆ, ಆವಾಗ ಆ ಪ್ಲೇನ್ ಏರ್ಪೋರ್ಟ್ಗೆ ಲ್ಯಾಂಡಿಂಗ್ ಚಾರ್ಜಸ್ ಕೊಡುತ್ತೆ. ಅದ್ರ ಜೊತೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ATC ಯೂಸ್ ಮಾಡೋಕೆ ಬೇರೆ ಚಾರ್ಜ್ ಕೊಡಬೇಕಾಗುತ್ತೆ. ಅಂದ್ರೆ ಏರ್ಪೋರ್ಟ್ ಈ ಎರಡನಿಂದ ತುಂಬಾ ಹಣ ಗಳಿಸ್ತಾ ಇದ್ದಾರೆ. ಈಗ ನೀವು ಯೋಚನೆ ಮಾಡಿ, ಇದು ಏರ್ಪೋರ್ಟ್ಗೆ ಯಾರು ಪೇ ಮಾಡ್ತಾ ಇದ್ದಾರೆ? ಏರ್ಲೈನ್ಸ್ ಪೇ ಮಾಡ್ತಿದ್ದಾರೆ, ಪ್ಲೇನ್ ಪೇ ಮಾಡ್ತಾ ಇದ್ದಾರೆ, ಅಥವಾ ನೀವು ಪೇ ಮಾಡ್ತಾ ಇದ್ದೀರಾ ಅಂತ. ಈ ಚಾರ್ಜ್ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಹತ್ರ ನೀವು ವಸೂಲಿ ಆಗ್ತಾ ಇದೆ. ಈ ಬೇಸ್ ಫೇರ್ ಚಾರ್ಜ್ ಏನಿರುತ್ತೆ ಅಲ್ವಾ, ಇದಕ್ಕೆ ಅಂತಾನೆ ಇರುತ್ತೆ. ಈ ಚಾರ್ಜ್ ನಿಂದಾನೆ ಏರ್ಪೋರ್ಟ್ಗೆ ಲ್ಯಾಂಡಿಂಗ್ ಚಾರ್ಜಸ್ ಮತ್ತೆ ATC ಚಾರ್ಜಸ್ ಒಂದು ರೀತಿ ನೋಡಿದ್ರೆ ನೀವೇ ಪೇ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಈ UDF ಅಂದ್ರೆ ಯೂಸರ್ ಡೆವಲಪ್ಮೆಂಟ್ ಫೀ ನಾವು ಎಕ್ಸ್ಟ್ರಾ ಯಾಕೆ ಕೊಡ್ತಾ ಇದೀವಿ ಏರ್ಪೋರ್ಟ್ಗೆ ಅಂತ? ಮತ್ತೆ ಆಶ್ಚರ್ಯ ಪಡೋ ವಿಷಯ ಏನಪ್ಪಾ ಅಂದ್ರೆ, ಈ UDF ಚಾರ್ಜಸ್ ತುಂಬಾ ಸ್ಪೀಡ್ಲಿ ಜಾಸ್ತಿ ಆಗ್ತಾ ಇದೆ. ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ UDF 184 ರೂಪಾಯಿ ಇತ್ತು ಮೊದಲು, ಆದ್ರೆ ಇವತ್ತು ಇದೆ 550 ರೂಪಾಯಿ. ಜೈಪುರ್ ಏರ್ಪೋರ್ಟ್ ದಲ್ಲಿ UDF ಚಾರ್ಜ್ ಇತ್ತು ಮೊದಲು 394 ರೂಪಾಯಿ, ಆದ್ರೆ ಇವತ್ತು ಇದೆ 875 ರೂಪಾಯಿ ಪರ್ ಪ್ಯಾಸೆಂಜರ್. ಲಕ್ನೋ ಏರ್ಪೋರ್ಟ್ UDF 163 ರೂಪಾಯಿನಿಂದ 750 ರೂಪಾಯಿ ಆಗಿದೆ ಪರ್ ಪ್ಯಾಸೆಂಜರ್. ತಿರುವನಂತಪುರಂ ಏರ್ಪೋರ್ಟ್ 500 ರೂಪಾಯಿದಿಂದ 770 ರೂಪಾಯಿ ಆಗಿದೆ ಇವತ್ತು. ಅಹಮದಾಬಾದ್ ಏರ್ಪೋರ್ಟ್ UDF 85 ರೂಪಾಯಿ ಇತ್ತು ಒಂದು ಟೈಮ್, ಆದ್ರೆ ಈಗ ಇದೆ 450 ರೂಪಾಯಿ. UDF ನಲ್ಲಿ ಏನೇನ್ ಚಾರ್ಜ್ ಆಗ್ತಾ ಇದೆ ಅಲ್ವಾ, ಅದು ಡೈರೆಕ್ಟ್ ನಿಮ್ಮ ಫ್ಲೈಟ್ ಟಿಕೆಟ್ಗೆ ಇಫೆಕ್ಟ್ ಆಗ್ತಾ ಇದೆ. ನೀವು ನೋಡಿರ್ಬೋದು, ಸರ್ಕಾರ ಮೇಜಾರಿಟಿ ಆಫ್ ಏರ್ಪೋರ್ಟ್ಸ್ಗೆ ಈಗ ಪ್ರೈವೇಟೈಸ್ ಮಾಡ್ತಾ ಇದೆ. ಗೌರ್ಮೆಂಟ್ ಯಾವಾಗಾದ್ರೂ ಏರ್ಪೋರ್ಟ್ ಪ್ರೈವೇಟೈಸ್ ಮಾಡುತ್ತೆ, ಆವಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟೆಂಡರ್ ತೆಗಿತಾರೆ. ಈಗ ಎಲ್ಲಾ ಪ್ರೈವೇಟ್ ಪ್ಲೇಯರ್ಸ್ ಈ ಟೆಂಡರ್ ನಲ್ಲಿ ಬಿಡ್ ಮಾಡ್ತಾರೆ. ಆಸಕ್ತಿ ಇರೋರು ಬಿಡ್ ಯಾರು ಜಾಸ್ತಿ ಮಾಡ್ತಾರೆ ಅದು ನೋಡ್ತಾರೆ. ಹೇಗೆ ಬಿಡ್ ಮಾಡ್ತಾರೆ ಅಂದ್ರೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಪರ್ ಪ್ಯಾಸೆಂಜರ್ಗೆ ಯಾರು ಜಾಸ್ತಿ ಹಣ ಕೊಡ್ತಾರೆ ಅದು ನೋಡ್ತಾರೆ.
ಫಾರ್ ಎಕ್ಸಾಂಪಲ್ ಅಹಮದಾಬಾದ್ ಏರ್ಪೋರ್ಟ್ ಬಿಡಿಂಗ್ ಆಯ್ತು, ಆವಾಗ ಎಲ್ಲಾ ಕಂಪನೀಸ್ ಏರ್ಪೋರ್ಟ್ಗೆ ಬಿಡ್ ಮಾಡಿದ್ರು. ಇದರಲ್ಲಿ ಅಡಾನಿ ಎಂಟರ್ಪ್ರೈಸಸ್ ಹೇಳ್ತಾರೆ ನಾವು ಪರ್ ಪ್ಯಾಸೆಂಜರ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ 177 ರೂಪಾಯಿ ಪರ್ ಪ್ಯಾಸೆಂಜರ್ ಕೊಡ್ತೀವಿ ಅಂತ. ಆ ಬಿಡಿಂಗ್ ನಲ್ಲಿ ಇದು ಎಲ್ಲರಿಗಿಂತ ಹೈಯೆಸ್ಟ್ ಬಿಡ್ ಆಗಿತ್ತು, ಅದಕ್ಕೆ ಈ ಬಿಡ್ ಅವ್ರು ಗೆಲ್ತಾರೆ. ಸಿಮಿಲರ್ಲಿ ಜೈಪುರ್ನಲ್ಲಿ ಪರ್ ಪ್ಯಾಸೆಂಜರ್ ಹೈಯೆಸ್ಟ್ ಬಿಡ್ ಇರುತ್ತೆ. ಲಕ್ನೋನಲ್ಲಿ ಕೂಡ ಇವ್ರದ್ದು ಹೈಯೆಸ್ಟ್ ಬಿಡಿಂಗ್ ಇರುತ್ತೆ. ತಿರುವನಂತಪುರಂ, ಮ್ಯಾಂಗ್ಳೂರ್ ಈ ಎಲ್ಲ ಏರ್ಪೋರ್ಟ್ ಬಿಡಿಂಗ್ ಇವ್ರದ್ದು ಹೈಯೆಸ್ಟ್ ಇರುತ್ತೆ. ಪರ್ ಪ್ಯಾಸೆಂಜರ್ ಹೈಯೆಸ್ಟ್ ಬಿಡಿಂಗ್ ಮಾಡಿ ಇವರು ಆ ಬಿಡ್ ಗೆಲ್ತಾರೆ. ಅಡಾನಿ ಎಂಟರ್ಪ್ರೈಸಸ್ ಈಗ ಹೈ ಪ್ಯಾಸೆಂಜರ್ ಫೀ ಕೊಡ್ತಾರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ. ಅದು ಎಲ್ಲಿಂದ ಬರುತ್ತೆ? ಇದು UDF ಹೆಸರಲ್ಲಿ ಪ್ಯಾಸೆಂಜರ್ ಹತ್ರನೇ ವಸೂಲಿ ಆಗ್ತಾ ಇದೆ. ಅದಕ್ಕೇನೆ UDF ಚಾರ್ಜ್ ತುಂಬಾ ಸ್ಪೀಡ್ ಆಗಿ ಜಾಸ್ತಿ ಆಗ್ತಾ ಇದೆ. ಈಗ ನೀವೇ ಯೋಚನೆ ಮಾಡಿ, ಅಹಮದಾಬಾದ್ UDF 400 ಜಾಸ್ತಿ ಆದ್ರೆ ಅವಾಗ ಅಹಮದಾಬಾದ್ನಿಂದ ಹೊರಗಡೆ ಬೀಳೋ ಎಲ್ಲ ಫ್ಲೈಟ್ ಟಿಕೆಟ್ ರೇಟ್ಸ್ 400 ರೂಪಾಯಿನಿಂದ ದುಬಾರಿ ಆಗುತ್ತೆ. ಇಲ್ಲಿ ನೀವು ಒಂದು ವಿಷಯದ ಬಗ್ಗೆ ಗಮನ ಕೊಟ್ರ, ಒಂದು ಕಡೆ ಗವರ್ಮೆಂಟ್ GST ನಿಂದ ಹಣ ಗಳಿಸ್ತಾ ಇದ್ದಾರೆ. ಬಟ್ ಯಾವಾಗ ನೀವು ಏರ್ಪೋರ್ಟ್ ಮೇಲೆ ಕಾಲ್ ಇಡ್ತೀರಾ ಆವಾಗ ಏರ್ಪೋರ್ಟ್ಗೆ ಗವರ್ಮೆಂಟ್ ಪಾಕೆಟ್ದಲ್ಲಿ ಹಣ ಹಾಕಬೇಕಾಗಿರುತ್ತೆ. ಅದೇ ಹಣ ಅವರು UDF ಹೆಸರ ಮೇಲೆ ನಿಮ್ಮ ಹತ್ರ ವಸೂಲಿ ಮಾಡ್ತಾರೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಪ್ಲೇನ್ ಟಿಕೆಟ್ ಪ್ರೈಸ್ ಇದೆ ಅಲ್ಲ, ಅದರಲ್ಲಿ 75% ಬೇಸ್ ಏರ್ ಫೇರ್ ಇರುತ್ತೆ, ಮತ್ತೆ 25% ಉಳಿದಿರೋ ಹಣ ಬರೀ ಟ್ಯಾಕ್ಸಸ್ನೇ ಇರುತ್ತೆ. ಈಗ ನೋಡೋಣ ಸ್ವಲ್ಪ ಬೇಸ್ ಏರ್ ಫೇರ್ ನಲ್ಲಿ ಏನೇನು ಖರ್ಚಾಗುತ್ತೆ ಅಂತ. ಜಾಸ್ತಿ ಖರ್ಚು ಒಂದು ಫ್ಲೈಟ್ಗೆ ಇರುತ್ತೆ, ಅದು ಅಂದ್ರೆ ಜೆಟ್ ಫ್ಯೂಲ್. ಅದಕ್ಕೆ ATF ಅಂತಾರೆ, ಅಂದ್ರೆ ಏವಿಯೇಷನ್ ಟರ್ಬೈನ್ ಫ್ಯೂಲ್. ಇದು ನಿಮ್ಮ ಬೇಸ್ ಏರ್ ಫೇರ್ ಅಂದ್ರೆ 3478 ರೂಪಾಯಿನಲ್ಲಿ ಇದರಲ್ಲಿ 30% ಅಂದ್ರೆ ಆಲ್ಮೋಸ್ಟ್ 1100 ರೂಪಾಯಿ ನಿಮ್ಮ ಟಿಕೆಟ್ ನಿಂದ ಬರೀ ಜೆಟ್ ಫ್ಯೂಲ್ಗೆ ಅಂತ ಖರ್ಚಾಗುತ್ತೆ. ಇದರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಈ ಜೆಟ್ ಫ್ಯೂಯಲ್ GST ನಿಂದ ಹೊರಗಡೆ ಇಟ್ಟಿದ್ದಾರೆ. ಅದಕ್ಕೆ ಎಲ್ಲ ಸ್ಟೇಟ್ಸ್ ಅವರವರ ಪ್ರಕಾರ ಈ ಜೆಟ್ ಫ್ಯೂಯಲ್ ಮೇಲೆ ಟ್ಯಾಕ್ಸಸ್ ಹಚ್ಚಿದ್ದಾರೆ. ಎಕ್ಸಾಂಪಲ್ ನೋಡಿದ್ರೆ ಮುಂಬೈ ಮತ್ತೆ ದಿಲ್ಲಿನಲ್ಲಿ ಜೆಟ್ ಫ್ಯೂಯಲ್ ಮೇಲೆ 25% ವ್ಯಾಚ್ ಹಚ್ಚಿದ್ದಾರೆ. ಅದರ ಜೊತೆನೆ 11% ಸೆಂಟ್ರಲ್ ಎಕ್ಸಸೈಸ್ ಡ್ಯೂಟಿ ಕೂಡ ಚಾರ್ಜ್ ಆಗುತ್ತೆ. ಅಂದ್ರೆ ಟೋಟಲ್ ನಿಮಗೆ ಜೆಟ್ ಫ್ಯೂಯಲ್ ಮೇಲೆ ಟ್ಯಾಕ್ಸ್ ಬೀಳುತ್ತೆ 35% ಕಿಂತ ಜಾಸ್ತಿ. ಇದೆಲ್ಲ ಟ್ಯಾಕ್ಸ್ ವ್ಯಾಕ್ಸ್ ಸೇರಿಸಿ ಇದು ನಿಮ್ಮ ಬೇಸ್ ಏರ್ ಫೇರ್ ನಲ್ಲಿ ಚಾರ್ಜ್ ಆಗುತ್ತೆ, ಅಂದ್ರೆ ನಿಮ್ಮ ಹತ್ರನೇ ವಸೂಲಿ ಆಗುತ್ತೆ. ಎಲ್ಲ ಏರ್ಲೈನ್ಸ್ ಈ ಜೆಟ್ ಫ್ಯೂಯಲ್ GST ನಲ್ಲಿ ಬರಬೇಕು ಅಂತಿದ್ದಾರೆ, ಆದ್ರೆ ಸರ್ಕಾರ ಅದಕ್ಕೆ ಡಿನೈಲ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಅನಿಸ್ತಿರ್ಬೋದು ಈ ಜೆಟ್ ಫ್ಯೂಯಲ್ ಪ್ರೈಸ್ ತುಂಬಾ ಜಾಸ್ತಿ ಇದೆ, ಅದಕ್ಕೆ ಫ್ಲೈಟ್ ಪ್ರೈಸಸ್ ಕೂಡ ಜಾಸ್ತಿ ಆಗಿದೆ. ಹಾಗಾದ್ರೆ ನಾನು ನಿಮ್ಗೆ ಜೆಟ್ ಫ್ಯೂಯಲ್ ಪ್ರೈಸಸ್ ಚಾರ್ಟ್ ತೋರಿಸ್ತೀನಿ. ಮಧ್ಯಂತರದಲ್ಲಿ ಜೆಟ್ ಫ್ಯೂಯಲ್ ಪ್ರೈಸಸ್ ಸ್ವಲ್ಪ ಜಾಸ್ತಿ ಆಗಿತ್ತು, ಆದ್ರೆ ಈಗ 2019 ಲೆವೆಲ್ಗೆ ಪ್ರೈಸ್ ಬಂದಿದೆ. ಹಾಗಾದ್ರೂ ಕೂಡ ಫ್ಲೈಟ್ ಟಿಕೆಟ್ ಪ್ರೈಸ್ ಇವತ್ತು ಕೂಡ ಜಾಸ್ತಿ ಯಾಕೆ ಆಗಿದೆ? ಇದ್ರ ಜೊತೆನೆ ಏರ್ಪೋರ್ಟ್ಗೆ ಬೇಸ್ ಫೇರ್ ನಲ್ಲಿ ಮೇಜರ್ ಕಾಸ್ಟ್ ಆಗುತ್ತೆ ಮೇಂಟೆನೆನ್ಸ್ಗೆ ಅಂತ. ಪ್ಲೇನ್ದಲ್ಲಿ ನೀವು ಹೋಗ್ತಾ ಇರ್ತೀರಾ, ಆ ಪ್ಲೇನ್ ಮೇಂಟೆನೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಅದೇ ಮೇಂಟೆನೆನ್ಸ್ ಮೇಲೆ ಸರ್ಕಾರ GST ಹಾಕ್ತಾರೆ. ಮೊದಲು ಏನಿತ್ತು ಅಂದ್ರೆ ಯಾವುದೋ ಒಂದು ಪಾರ್ಟ್ ಮೇಲೆ 5% GST ಇರ್ತಿತ್ತು, ಮತ್ತೆ ಯಾವುದೋ ಒಂದು ಪಾರ್ಟ್ ಮೇಲೆ 18% GST ಇರ್ತಿತ್ತು, ಮತ್ತೆ ಯಾವುದೋ ಪಾರ್ಟ್ ಮೇಲೆ 28% GST ಇರ್ತಿತ್ತು. ಅದಕ್ಕೆ ಅಂತ ಮೊದಲು ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ಅದಕ್ಕೆ ಅಂತ ತುಂಬಾ ಕೇಸಸ್ ನಲ್ಲಿ ಎಷ್ಟು ಏರ್ಲೈನ್ಸ್ ಹೊರಗಿನ ಕಂಟ್ರಿನಲ್ಲಿ ಮೇಂಟೆನೆನ್ಸ್ ಮಾಡಿಸ್ತಾ ಇದ್ರು, ಯಾಕಂದ್ರೆ ಇಂಡಿಯಾದಲ್ಲಿ ಮೇಂಟೆನೆನ್ಸ್ ಮಾಡೋದು ತುಂಬಾ ದುಬಾರಿ ಆಗಿತ್ತು. ಅದಕ್ಕೆ ಅಂತ ಒಂದು ಒಳ್ಳೆ ಕೆಲಸ ಗೌರ್ಮೆಂಟ್ ದವರು ಮಾಡಿದ್ದಾರೆ, ಅದು ಅಂದ್ರೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್. ಏರ್ಕ್ರಾಫ್ಟ್ ಪಾರ್ಟ್ಸ್, ಇಂಜಿನ್ ಪಾರ್ಟ್ಸ್ ಸೀದಾ ಫ್ಲಾಟ್ 5% GST ನಲ್ಲಿ ಹಚ್ಚಿದ್ದಾರೆ. ಅದಕ್ಕೆ ಅಂತ ಇದು ಈಗ ತುಂಬಾ ಸಿಂಪಲ್ ಆಗಿದೆ. ನಾ ಸರ್ಕಾರದ ಇನ್ಎಫಿಷಿಯನ್ಸಿ ಬಗ್ಗೆ ಹೇಳಿದ್ದೀನಿ, UDF ಬಗ್ಗೆನೂ ಹೇಳಿದ್ದೀನಿ. ಆದ್ರೆ ಇನ್ನೊಂದು ರೀಸನ್ ಇದೆ, ಇದರಿಂದ ಕೂಡ ಫ್ಲೈಟ್ ಟಿಕೆಟ್ಸ್ ತುಂಬಾ ಜಾಸ್ತಿ ಆಗಿದೆ. ಗೋ ಫಸ್ಟ್ ಏರ್ಲೈನ್ಸ್ ನಿಮ್ಗೆ ನೆನಪಿದೆ, 2023 ಜನವರಿನಲ್ಲಿ 10.5% ಜನಗಳು ಗೋ ಫಸ್ಟ್ ಏರ್ಲೈನ್ಸ್ ನಿಂದ ಟ್ರಾವೆಲ್ ಮಾಡ್ತಾ ಇದ್ರು. ಇವರ ಹತ್ರ ಇಡೀ ಏರ್ಲೈನ್ಸ್ ಇಂಡಸ್ಟ್ರಿನಲ್ಲಿ 8.4% ಮಾರ್ಕೆಟ್ ಶೇರ್ ಇರ್ತಿತ್ತು ಆವಾಗ. ಇದು ಚಿಕ್ಕ ಅಮೌಂಟ್ ಇಲ್ಲ. ಬರೀ 3 ತಿಂಗಳಲ್ಲಿ ಮೇ 2023ನಲ್ಲಿ ಗೋ ಫಸ್ಟ್ ಬ್ಯಾಂಕಾಕ್ ಫೈಲ್ ಮಾಡಿತ್ತು. ಅಂದ್ರೆ ಈ ಏರ್ಲೈನ್ಸ್ ಮುಚ್ಚೋಯ್ತು. ಯಾವಾಗ ಒಂದು ದೊಡ್ಡ ಏರ್ಲೈನ್ಸ್ ಮುಚ್ಚೋಗುತ್ತೆ, ಅದು ಕೂಡ ಮಾರ್ಕೆಟ್ ನಲ್ಲಿ ಒಳ್ಳೆ ಮಾರ್ಕೆಟ್ ಶೇರ್ ಇರುವಾಗ, ಅವಾಗ ಆ ಏರ್ಲೈನ್ಸ್ ಪ್ಯಾಸೆಂಜರ್ ಬೇರೆ ಬೇರೆ ಏರ್ಲೈನ್ಸ್ ನಿಂದ ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾರೆ. ಇಂಡಿಗೋ, ವಿಸ್ತಾರ, ಏರ್ ಇಂಡಿಯಾ ಈ ತರದ ಫ್ಲೈಟ್ ನಲ್ಲಿ ಅವರು ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾರೆ. ಈಗ ಈ ಬೇರೆ ಏರ್ಲೈನ್ಸ್ಗೆ ಪ್ಯಾಸೆಂಜರ್ ಜಾಸ್ತಿ ಆಗ್ತಾರೆ, ಆದ್ರೆ ಪ್ಲೇನ್ ಅಷ್ಟೇ ಇರುತ್ತೆ. ಅಂದ್ರೆ ಇಲ್ಲಿ ಡಿಮಾಂಡ್ ಜಾಸ್ತಿ ಆಗಿದೆ, ಆದ್ರೆ ಸಪ್ಲೈ ಕಡಿಮೆ ಇದೆ. ಇಂಥ ಸಿಚುವೇಶನ್ ನಲ್ಲಿ ಕೂಡ ಫ್ಲೈಟ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಇಂಡಿಗೋದವರು ಏರ್ಬಸ್ 1500 ಹೊಸ ಪ್ಲೇನ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಇದು ವರ್ಲ್ಡ್ ನಲ್ಲಿ ಅತಿ ದೊಡ್ಡ ಆರ್ಡರ್ ಆಗಿದೆ. ಏರ್ ಇಂಡಿಯಾದವರು 250 ಏರ್ಬಸ್ ಮತ್ತೆ 220 ಬೋಯಿಂಗ್ ಪ್ಲೇನ್ಸ್ ಆರ್ಡರ್ ಕೊಟ್ಟಿದ್ದಾರೆ. ಈ ಎರಡು ಏರ್ಲೈನ್ಸ್ಗೆ ಗೊತ್ತಿದೆ ಭಾರತದಲ್ಲಿ ಡಿಮಾಂಡ್ ಜಾಸ್ತಿ ಇದೆ, ಮತ್ತೆ ಫ್ಯೂಚರ್ ನಲ್ಲಿ ಇದು ತುಂಬಾ ಜಾಸ್ತಿ ಕೂಡ ಆಗ್ತಾ ಇದೆ. ಆದ್ರೆ ಏರ್ಲೈನ್ಸ್ ಬಿಸ್ನೆಸ್ ನಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಈ ಹೊಸ ಪ್ಲೇನ್ ಆರ್ಡರ್ 2023ನಲ್ಲಿ ಕೊಟ್ಟಿದ್ದಾರೆ, ಆದ್ರೆ ಈ ಪ್ಲೇನ್ ಇವ್ರಿಗೆ ಸಿಗುತ್ತೆ 2030 ಆದ್ಮೇಲೆ. ಈ ಬಿಸ್ನೆಸ್ ನಲ್ಲಿ ಪ್ಲೇನ್ ಖರೀದಿ ಮಾಡೋದು ಅಷ್ಟು ಈಸಿ ಇಲ್ಲ, ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಇದೆ. ನಿಮ್ಗೆ ಅರ್ಥ ಆಗಬೇಕು, ಇಂಡಿಯನ್ ಏವಿಯೇಷನ್ ಇಂಡಸ್ಟ್ರಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. 2014ನಲ್ಲಿ ನಮ್ಮ ಹತ್ರ ಬರೀ 74 ಏರ್ಪೋರ್ಟ್ ಇರುತ್ತೆ, ಆದ್ರೆ ಈಗ 2024ನಲ್ಲಿ 157 ಏರ್ಪೋರ್ಟ್ ಇದೆ. ನಮ್ಮ ಏರ್ಲೈನ್ ಕೆಪಾಸಿಟಿ ಕೂಡ ತುಂಬಾ ಜಾಸ್ತಿ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಇಂಡಿಯಾ ಹ್ಯಾಡ್ ಅ ಬ್ರೈಟ್ ಫ್ಯೂಚರ್ ಇನ್ ಏವಿಯೇಷನ್ ಇಂಡಸ್ಟ್ರಿ. ಆದ್ರೆ ನಮ್ಮ ಸರ್ಕಾರ ಇದು ಅರ್ಥ ಮಾಡ್ಕೋಬೇಕು, ಈ ತರದ ಫಾಲ್ತು ಚಾರ್ಜಸ್ ಟ್ಯಾಕ್ಸಸ್ ಕಡಿಮೆ ಮಾಡಬೇಕು. ಆವಾಗಲೇ ಒಬ್ಬ ಸಾಮಾನ್ಯ ವ್ಯಕ್ತಿ ಏರ್ಲೈನ್ಸ್ ನಲ್ಲಿ ಪ್ರವಾಸ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರಬೇಕು. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಜೈ ಹಿಂದ್.